ಮಧ್ಯ ಅಂಥ ಜನರಿಗೆ ಹೊಡೆತ ಕೊಟ್ಟರಲ್ಲೇ ಮತ್ತೊಮ್ಮೆಲೆ BJPಗೆ ಹಾಜಿನ ಸುಲಭ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಇದ್ರಾಗ ಏನಿದ್ರು ಇವತ್ತು ಕಾಂಪಿಟೇಷನ್ ಕಲ್ಲೋಳ್ಕರ್ ಮತ್ತು ಈ ಜೊಲ್ಲೆ ಅವ್ರ ಮಧ್ಯದಲ್ಲಿದೆ. ನೋಡ್ಬೇಕು ಅದರಲ್ಲೇ ಪ್ರಿಯಾಂಕಾ ಅವರು ಏನಾದರೂ ಗೆದ್ರೆ ಅವ್ರ ತಂದೆ ಚಾಕಚಕ್ಯತೆಯಿಂದ ಇನ್ನೊಂದು ಪಾಸಿಬಿಲಿಟೀಸ್ ಕೂಡ ನೀವು ಹೇಳ್ದಂಗೆ ನಾವು ಥಿಂಕ್ ಮಾಡ್ಬೋದು. ಈ ಕಡೆ ಜೊಲ್ಲೆ ಅವರಿಗೆ ಅನುಕೂಲ ಆಗಲಿ ಅಂತ ಡಮ್ಮಿ ಕ್ಯಾಂಡಿಡೇಟ್ ತರ ಇವ್ರನ್ನ ನಿಲ್ಲಿಸಿದ್ದಾರೆ ಅಂತಾನೂ ಅನ್ಕೊಳ್ಬಹುದು. ಕೇವಲ ಸತೀಶ್ ಜಾರಕಿಹೊಳಿ ಅವರಿಗೆ ಹೋಗ್ಬೇಕಾದಂತಹ ವೋಟ್ಗಳನ್ನ ಕಮ್ಮಿ ಮಾಡೋದಕ್ಕೆ, ಆ ಎಣಿಕೆಗಳನ್ನ ಅಂತರಗಳನ್ನ ಕಮ್ಮಿ ಮಾಡೋದಕ್ಕೆ ಅಂತ ಕೂಡ ಅನ್ಸ್ಬಹುದು ಅಲ್ವಾ ಸರ್? ಸಾಧ್ಯತೆ ಇದ್ದಾವಿಲ್ಲ ಅಂತ ಹೇಳಿಕೆ ಹೋದ್ರೆ ಏನೇನು ಯಾವ್ಯಾವ ಹೊತ್ತಲ್ಲಿ ಯಾವ್ಯಾವ ಹಾವು ಇರ್ತದೆ ಯಾರಿಗೆ ಗೊತ್ತಾಗ್ತದೆ. ಯಾವ್ದಾದ್ರು ರಾಜಕಾರಣಿಗಳು ಎಲ್ಲಿ ಇರ್ತಾರೆ ಗೊತ್ತಿಲ್ಲ. ಯಾವಾಗ ಯಾರ ಜೊತೆಗೆ ಮಿತ್ರತ್ವ ಇರ್ತದೋ, ಇನ್ನೊಂದು ಕ್ಷಣದಲ್ಲಿ ಯಾವಾಗ ಶತ್ರುತ್ವ ಇರ್ತದೋ ಅದು ಅವರಿಗೆ ಗೊತ್ತಾಗುವಂಥ ವಿಷಯ. ಹೀಗಾಗಿ ಶಂಭು ಕಲ್ಲೋಳ್ಕರ್ ಅವರು ಈ ಎರಡು ಪಾರ್ಟಿಗಳ ಮಧ್ಯದಲ್ಲೇ ಪಕ್ಷೇತರ ಗೆಲ್ಲುವುದು ಭಾಳಷ್ಟು ರೇರೆಸ್ಟ್ ಆಫ್ ದ ರೇರ್. ಸಪೋಸ್ ಗೆದ್ರೆ ಶಂಭು ಕಲ್ಲೋಳ್ಕರ್ ಅವರು ಈ ಹಿಂದುಳಿದವರ SC ಓಟ್ಗಳು ಬಂದು ಅವ್ರಿಗೆ ಗೆಲ್ಲಬೇಕು ಅಷ್ಟೇ ಹೇಳಬೇಕಾಗಿದೆ. ಜೊತೆಗೆ ಇವತ್ತು ಸತೀಶ್ ಅವರು ಸುಲಭವಾಗಿ ತಮ್ಮ ಏನಪ್ಪ ಇಟ್ಟಂಥ ಗುರಿಯನ್ನು ಸ್ವಲ್ಪ ಬಿಟ್ಕೊಡೋರಲ್ಲ. ಜೊತೆಗೆ ಈ ಜಾರಕಿಹೊಳಿ ಕುಟುಂಬದವರು ಎಲ್ಲರೂ ಅವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ತೆರೆ ಮರೆಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಏನಪ್ಪ ಅಂದ್ರೆ ತಮ್ಮ ಮಗಳನ್ನು ಆರಿಸ್ತಾರಬೇಕಂತಾರೆ. ಹೀಗಾಗಿ ಇದು ಸಹಿತ ಅಲ್ಲಿ ಅಷ್ಟು ಕೌಂಟೇಬಲ್ ಅದ. ಎಕ್ಸಾಕ್ಟ್ಲಿ, ನಾನು ಇದೇ ಪ್ರಶ್ನೆ ಮಾಡೋಣ ಅನ್ಕೊಂಡಿದ್ದೆ. ಈ ಕುಟುಂಬ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಈ ಅಣ್ಣ ತಮ್ಮಂದ್ರು ಆ ಕ್ಷೇತ್ರದಲ್ಲಿ ತಮ್ಮ ಮಗಳನ್ನ ಗೆಲ್ಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವ್ರ ಸ್ವಭಾವ ನೋಡಿದ್ದೀನಿ ನಾನು ಇಲ್ಲಿವರೆಗೆ ಭಾಳ ಸಮೀಪದಿಂದ. ಅವ್ರು ಯಾವುದಾದ್ರು ಜಿದ್ದು ಹೇಳಿದ್ರಪ್ಪ ಅಂದ್ರೆ ಅದ್ರಲ್ಲಿ ಸೋಲೋದು ಭಾಳ ಕಷ್ಟ. ಏನೋ ಲಾಸ್ಟ್ ಟೈಮ್ ಏನಪ್ಪ ಅಂತಂದ್ರೆ ಸತೀಶ್ ಅವ್ರು ಸೋತಿದ್ದು ಎಲ್ಲೋ ಒಂದು ಸರಳ ಒಂದು ಕಾರಣಕ್ಕಾಗಿ ಇರ್ಬೋದು. ಮೋಸ್ಟ್ಲಿ ಮೇಲ್ಜಾತಿ ಎಲ್ಲ ಲಿಂಗಾಯತರು ಅಲ್ಲಿ ಜನ ಎಲ್ಲರೂ ಒಂದಾಗಿರ್ಬೋದು, ಅಥವಾ ಅವ್ರ ಹಿಂದಿನ ಆಡಳಿತದಿಂದಾಗಿ ಗೋಕಾಕ್ ಜನ ಬೇಸತ್ತಿದ್ದು ನೋಡಿ ಉಳಿದ ಜನ ಓಟ್ ಹಾಕಿದ್ರೆ ಹೋಗಿರ್ಬೋದು. ಆದರೆ ಆ್ಯಕ್ಚುಲಿ ಅವ್ರು ಗೆಲ್ಲೋ ಸರಿ ಬಂದು ಸೋತರು. ಅದು ಎಲ್ಲೋ ಒಂದು ಆಗ್ಯದ. ಈ ಸಲ ಎಷ್ಟು ಮಟ್ಟಿಗೆ ಆಗ್ತದೆ ನೋಡ್ಬೇಕು ಅದನ್ನು. ಆದರೂ ಸಹಿತ ಅವರು ಅದರಲ್ಲೂ ಮಗಳು ಎಲ್ಲರೂ ಪ್ರೀತಿ ಮಗಳಿದ್ದಾಳೆ ಎಲ್ಲರಿಗೂ. ಹೀಗಾಗಿ ಅವರು ಇಂಡೈರೆಕ್ಟಾಗಿ